ಮೂಡ ಹಗರಣ ಸದ್ಯ ರಾಜ್ಯ ಸರ್ಕಾರವನ್ನೇ ಅಲುಗಾಡಿಸುವಂತಹ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಮೂಡ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರೇ ತಿಳುಕಾಕೊಳ್ತಾ ಇರೋದ್ರಿಂದ ವಿಪಕ್ಷ ನಾಯಕರಾದಂಥ BJPಯವರು ಪ್ರತಿಯೊಬ್ಬರೂ ಕೂಡ ಸಿದ್ದರಾಮಯ್ಯವರ ವಿರುದ್ಧನೇ ತಿರುಗಿ ಬಿದ್ದಿರತಕ್ಕಂಥದ್ದು. ಜೊತೆಗೆ ಈ ಮೂಡ ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದಲ್ಲಿ ಬಲವಾದ ಕೂಗುಗಳು ಕೇಳಿಬರ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರ ಜೊತೆ ಬೇರೆ ಇನ್ನು ಯಾರೆಲ್ಲ ಕೂಡ ಅವರ ಹಸ್ತಕ್ಷೇಪ ಇದೆ, ಯಾರೆಲ್ಲ ಕೂಡ ಭಾಗಿಯಾಗಿದ್ದಾರೆ, ಈ ಹಗರಣದಲ್ಲಿ ಮತ್ತೆ ಒಬ್ಬರು ಪ್ರಭಾವಿ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರು, ಅವರ ಪಾತ್ರ ಏನಿದೆ, ಇದೆಲ್ಲದರ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ MLC ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಮೂಡ ಹಗರಣ ವಿಚಾರವಾಗಿ BJP ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು, ಅದು ಮುಂದಿನ ಅಧಿವೇಶನದಲ್ಲಿ ಕೂಡ. ಜೊತೆಗೆ ಒಬ್ಬರು ಸಚಿವರು ಕೂಡ ಟಾರ್ಗೆಟ್ ಅಂತ ಹೇಳ್ತಿದ್ರಿ. ಹಾಗಿದ್ರೆ ಸಚಿವರು ಯಾರು ಮತ್ತು ಈ ಮೂಡ ಹಗರಣದಲ್ಲಿ ಸಚಿವರ ಪಾತ್ರ ಏನಿದೆ ಸರ್? ನೋಡಿ, ಹಿಂದೆ ಸರ್ಕಾರ ಇರುವಾಗಲೂ ಕೂಡ ಅರ್ಕಾವತಿ ಲೇಔಟ್ ರೀಡು ಮಾಡಿದ್ದು ಎಲ್ರಿಗೂ ನೆನಪಿರುತ್ತೆ. ಆಪಾದನೆ ಬಂದಾಗ ಕೆಂಪಣ್ಣ ಆಯೋಗ ಮಾಡಿದರು. ಏನಾಯ್ತದೋ ಅಲ್ಲಿಗೆ ಮುಚ್ಚೋಯ್ತು, ಮುಂದುವರಿಲಿಲ್ಲ. ಕೋರ್ಟ್ ಆದೇಶ ಇತ್ತು ಅನ್ನೋ ಕಾರಣ ಹೇಳಿ ಮಾಡಿದರು. ಮುಂದುವರೆದು ಇವತ್ತು ಮೂಡದಲ್ಲಿ ನಡೆದಿದೆ. ಅದೇ ರೀತಿಯ ದೊಡ್ಡ ಹಗರಣ ಇದು. ಇದರಲ್ಲಿ ರೆಡ್ ಹ್ಯಾಂಡಾಗೆಲ್ಲ ಸಿಕ್ಕಿದೆ, ರೆಡ್ ಹ್ಯಾಂಡಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇದಾದ ತಕ್ಷಣ ಸದನದಲ್ಲೂ ಕೂಡ ಇದರ ತಾಪ ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಬಹುಶಃ ಇದರಲ್ಲಿ ಇದು ಸರ್ಕಾರನೇ ಇದರಿಂದ ಇದರಿಂದ ಸರ್ಕಾರ ಬೀಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿಗಳು ಇದಕ್ಕೆ ಅವರು ಯಾವುದೇ ರೀತಿ ಉಡಾಫೆ ಉತ್ತರ ಕೊಡ್ಬೋದು ಅಷ್ಟೇ. ಆದರೆ ಅವರ ಶ್ರೀಮತಿಯವರ ಹೆಸರಿನಲ್ಲೇ 10 ಸೈಟ್ಗಳಿದೆ. ಜೊತೆಗೆ ಮರಿತಿಬ್ಬೇಗೌಡರು, ಕಾಂಗ್ರೆಸ್ನ ಈಗ ಮುಖಂಡರು, ಮೊನ್ನೆ ಚುನಾವಣೆಯಲ್ಲಿ ನಿಂತು ಸೋತಿರೋದು, ಅವರ ಹೆಸರಿನಲ್ಲಿ 58 ಸೈಟ್ಗಳಿದೆ. ಆಮೇಲೆ ಸುರೇಶ್ ಅವರು ಸಚಿವರು, ಸ್ವತಃ ಸಚಿವರು, ಆ ಬೈರತಿ ಸುರೇಶ್ ಅವರು, ಅವರ ಹೆಸರಿನಲ್ಲಿ 69 ಸೈಟ್ಗಳಿದೆ ಅಂತೇಳಿ ಕೇಳಿಬರ್ತಾ ಇದೆ. ಹೀಗೆ ಹಲವರ ಬಗ್ಗೆ ಹಲವು ಆಪಾದನೆಗಳಿದೆ. ಒಟ್ಟಾರೆ 848 ನಿವೇಶನಗಳನ್ನು ಈ ರೀತಿ ಪರಬಾರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇರೋದು. ಈ ಸಂಬಂಧಪಟ್ಟಂತೆ ತಮ್ಮತ್ತ ದಾಖಲೆಗಳಿದೆ. ಈ ರೀತಿ ಎಲ್ಲ ಇದನ್ನು ಕೂಡ ನಮಗೆ ಬಂದ ಯಾವ್ಯಾವ ಮಾಹಿತಿ ಇದೆ ಇದನ್ನು ಆಧರಿಸಿ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಿರೋ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪಗಳು ನಿಜವೇ ಆಗಿದೆ ಆದರೆ ಖಂಡಿತವಾಗಲೂ ಕೂಡ ಸಚಿವ ಬೈರತಿ ಸುರೇಶ್ ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಆಪ್ತರಿಗೂ ಕೂಡ ಕಂಟಕ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರೇ ತಿಳುಕಾಕೊಳ್ತಾ ಇರೋದ್ರಿಂದ ವಿಪಕ್ಷ ನಾಯಕರಾದಂಥ BJPಯವರು ಪ್ರತಿಯೊಬ್ಬರೂ ಕೂಡ ಸಿದ್ದರಾಮಯ್ಯವರ ವಿರುದ್ಧನೇ ತಿರುಗಿ ಬಿದ್ದಿರತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ MLC ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಮೂಡ ಹಗರಣ ವಿಚಾರವಾಗಿ BJP ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು, ಅದು ಮುಂದಿನ ಅಧಿವೇಶನದಲ್ಲಿ ಕೂಡ. ಜೊತೆಗೆ ಒಬ್ಬರು ಸಚಿವರು ಕೂಡ ಟಾರ್ಗೆಟ್ ಅಂತ ಹೇಳ್ತಿದ್ರಿ. ಹಾಗಿದ್ರೆ ಸಚಿವರು ಯಾರು ಮತ್ತು ಈ ಮೂಡ ಹಗರಣದಲ್ಲಿ ಸಚಿವರ ಪಾತ್ರ ಏನಿದೆ ಸರ್? ನೋಡಿ, ಹಿಂದೆ ಸರ್ಕಾರ ಇರುವಾಗಲೂ ಕೂಡ ಅರ್ಕಾವತಿ ಲೇಔಟ್ ರೀಡು ಮಾಡಿದ್ದು ಎಲ್ರಿಗೂ ನೆನಪಿರುತ್ತೆ. ಆಪಾದನೆ ಬಂದಾಗ ಕೆಂಪಣ್ಣ ಆಯೋಗ ಮಾಡಿದರು. ಏನಾಯ್ತದೋ ಅಲ್ಲಿಗೆ ಮುಚ್ಚೋಯ್ತು, ಮುಂದುವರಿಲಿಲ್ಲ. ಕೋರ್ಟ್ ಆದೇಶ ಇತ್ತು ಅನ್ನೋ ಕಾರಣ ಹೇಳಿ ಮಾಡಿದರು. ಮುಂದುವರೆದು ಇವತ್ತು ಮೂಡದಲ್ಲಿ ನಡೆದಿದೆ. ಅದೇ ರೀತಿಯ ದೊಡ್ಡ ಹಗರಣ ಇದು. ಇದರಲ್ಲಿ ರೆಡ್ ಹ್ಯಾಂಡಾಗೆಲ್ಲ ಸಿಕ್ಕಿದೆ, ರೆಡ್ ಹ್ಯಾಂಡಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇದಾದ ತಕ್ಷಣ ಸದನದಲ್ಲೂ ಕೂಡ ಇದರ ತಾಪ ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಬಹುಶಃ ಇದರಲ್ಲಿ ಇದು ಸರ್ಕಾರನೇ ಇದರಿಂದ ಇದರಿಂದ ಸರ್ಕಾರ ಬೀಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿಗಳು ಇದಕ್ಕೆ ಅವರು ಯಾವುದೇ ರೀತಿ ಉಡಾಫೆ ಉತ್ತರ ಕೊಡ್ಬೋದು ಅಷ್ಟೇ. ಆದರೆ ಅವರ ಶ್ರೀಮತಿಯವರ ಹೆಸರಿನಲ್ಲೇ 10 ಸೈಟ್ಗಳಿದೆ. ಜೊತೆಗೆ ಮರಿತಿಬ್ಬೇಗೌಡರು, ಕಾಂಗ್ರೆಸ್ನ ಈಗ ಮುಖಂಡರು, ಮೊನ್ನೆ ಚುನಾವಣೆಯಲ್ಲಿ ನಿಂತು ಸೋತಿರೋದು, ಅವರ ಹೆಸರಿನಲ್ಲಿ 58 ಸೈಟ್ಗಳಿದೆ. ಆಮೇಲೆ ಸುರೇಶ್ ಅವರು ಸಚಿವರು, ಸ್ವತಃ ಸಚಿವರು, ಆ ಬೈರತಿ ಸುರೇಶ್ ಅವರು,
ಅವರ ಹೆಸರಿನಲ್ಲಿ 69 ಸೈಟ್ಗಳಿದೆ ಅಂತೇಳಿ ಕೇಳಿಬರ್ತಾ ಇದೆ. ಹೀಗೆ ಹಲವರ ಬಗ್ಗೆ ಹಲವು ಆಪಾದನೆಗಳಿದೆ. ಒಟ್ಟಾರೆ 848 ನಿವೇಶನಗಳನ್ನು ಈ ರೀತಿ ಪರಬಾರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇರೋದು. ಈ ಸಂಬಂಧಪಟ್ಟಂತೆ ತಮ್ಮ ಹತ್ರ ದಾಖಲೆಗಳಿದೆ? ಈ ಈ ಈ ರೀತಿ ಎಲ್ಲ ಇದನ್ನು ಕೂಡ ನಮಗೆ ಬಂದ ಯಾವ್ಯಾವ ಮಾಹಿತಿ ಇದೆ ಇದನ್ನು ಆಧರಿಸಿ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಿರೋ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪಗಳು ನಿಜವೇ ಆಗಿದೆ ಆದರೆ ಖಂಡಿತವಾಗಲೂ ಕೂಡ ಸಚಿವ ಬೈರತಿ ಸುರೇಶ್ ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಆಪ್ತರಿಗೂ ಕೂಡ ಕಂಟಕ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.